ತಿಪ್ಪೂರಲ್ಲಿ ಗಾರ್ಮೆಂಟ್ಸ್ ಕೆಲಸ ಮಾಡ್ತೀವಿ. ಎಲ್ಲಿ ತಿಪ್ಟೂರ್ನಲ್ಲ? ನೋಡಕ್ ಬಾರಿ ಒಳ್ಳೆಯವರು ಅನ್ಸ್ತಾ ಇದ್ದೀರಾ. ಯಾಕ್ರಿ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ? ನಾವೆಲ್ಲ ಏನ್ ಅನ್ಕೊಂಡ್ಬಿಟ್ಟಿದೀವಿ ಗೊತ್ತಾ, ಬ್ಯಾಡ್ ಹ್ಯಾಬಿಟ್ಸ್ ಮಾಡೋರ್ಗಷ್ಟೇ ಕಾಯಿಲೆ, ಬೇರೆಯವ್ರಿಗೆಲ್ಲ ಏನು ಕಾಯಿಲೆನೇ ಬರಲ್ಲ ಅಂತ ಅನ್ಕೊಂಡಿದೀವಿ. ಆಯ್ತಾ? ಆದ್ರೆ ನಾವು ತಿನ್ನೋ ಆಹಾರನೇ ಪ್ರಾಬ್ಲಮ್. ಆಹಾರ ಸರಿ ಇಲ್ಲ ಅಂದ್ರೆ ಅದು ಬ್ಯಾಡ್ ಹ್ಯಾಬಿಟೇ. ವ್ಯಾಯಾಮ ಮಾಡ್ತಿಲ್ಲ ಅಂದ್ರೆ ಅದು ಬ್ಯಾಡ್ ಹ್ಯಾಬಿಟೇ. ಅದರಷ್ಟು ಬ್ಯಾಡ್ ಹ್ಯಾಬಿಟ್ ಇನ್ನೊಂದಿಲ್ಲ ಕಣ್ರಿ. ಡೈಲಿ ಏನೇನು ಊಟ ಮಾಡ್ತೀರಾ ನೀವು? ನಾರ್ಮಲ್ ಊಟ ಮಾಡಂಗಿಲ್ಲ. ನಾರ್ಮಲ್ ಊಟ ಮಾಡಿ ಎಲ್ಲರೂ ಕೊಲೆಸ್ಟ್ರಾಲ್ ಮಾಡ್ಕೊಂಡಿರೋದು 85 kg ಆಗಿರೋದು. ತೂಕ ಜಾಸ್ತಿ ಇದೆಯಾ? ಹೌದಾ? ಯಾಕೆ? ಕೊಲೆಸ್ಟ್ರಾಲ್ ನೋಡಿ, ಟ್ರೈಗ್ಲಿಸರೈಡ್ಸ್ 304 ಇದೆಯಾ? ಇಲ್ಲಿ ನೋಡಿ, HDL ನೋಡಿ. ಸೊ HDLಗೂ ಟ್ರೈಗ್ಲಿಸರೈಡ್ಸ್ಗೂ ನನ್ನ ರೇಷಿಯೋ ನೋಡಿದ್ರೆ ನಿಮ್ದು 9 ಬರ್ತಾ ಇದೆ. 9 ಬರಂಗಿಲ್ಲ, ಅದು 3 9 ಇದೆ ಅಂದರೆ ರೇಷಿಯೋ, ಟ್ರೈಗ್ಲಿಸರೈಡು ಮತ್ತು HDL ರೇಷಿಯೋ ನೋಡಿದ್ರೆ ನಿಮ್ದು 9 ಮೇಲೆ ಬರ್ತಾ ಇದೆ. ಅದು 3 9 ಮೇಲಿದೆ ಅಂದರೆ ರಿಸ್ಕ್ ಇದೆ ಅಂತ ಅರ್ಥ. 5 ಮೇಲಿದೆ ಅಂದರೆ ಐ ರಿಸ್ಕ್ ಅಂತ. ಅಂದರೆ ಏನು ಐ ರಿಸ್ಕು? ಈ ಕೊಲೆಸ್ಟ್ರಾಲ್ ಮುಂದೆ ಹೋಗಿ ಅಲ್ಲಿ ಒಳಗಡೆ ಕಟ್ಕೊಂಡು ಬ್ಲಾಕೇಜ್ ಮಾಡಿ ಹಾರ್ಟ್ ಪ್ರಾಬ್ಲಮ್ ಮಾಡಬಹುದೇನೋ ಅನ್ನೋಂಥ ರಿಸ್ಕು. ಹೌದಾ? ಮತ್ತೆ ಯಾಕೆ ಬಂತು? ನೀವು ಸ್ಮೋಕ್ ಮಾಡಲ್ಲ, ಡ್ರಿಂಕ್ಸ್ ಮಾಡಲ್ಲ, ಯಾಕೆ ಬಂತು? ಪ್ರಾಬ್ಲಮ್ಮೇ ಡಯಟ್. ಆಯ್ತಾ? ಏನು ಡಯಟ್? ಕಾರ್ಬೋಹೈಡ್ರೇಟ್ಸ್ ಅಂತ ಮಾತಾಡ್ತೀವಿ. ಏನು ಕಾರ್ಬೋಹೈಡ್ರೇಟ್ ಅಂದರೆ? ರೈಸು, ಸ್ವೀಟ್ಸು, ಸ್ವೀಟ್ಸು, ಇವೇ ಪ್ರಾಬ್ಲಮ್. ಸ್ವೀಟ್ ಅಂದ್ರೇನು? ಸ್ವೀಟ್ ಅಂತಂದ್ರೆ ಅಲ್ಲ ರೀ, ಕಾಫಿ ಟೀನು ಸ್ವೀಟೇ ಅಲ್ಲ. ಈಗ ಬಿಟ್ಟಿದ್ದೀರಿ, ಒಳ್ಳೆ ಕೆಲಸ, ಬಿಟ್ಟಿರೋದು ಒಳ್ಳೆ ಕೆಲಸ, ಇಲ್ಲ ಅಂತ ಹೇಳಲ್ಲ. ಬಟ್ ಓವರ್ ಆಲ್ ಕಾರ್ಬೋಹೈಡ್ರೇಟ್ ಜಾಸ್ತಿ ಇದೆ, ಅದನ್ನ ಸರಿ ಮಾಡ್ಕೊಳ್ಳಿ. ಮತ್ತೆ ವ್ಯಾಯಾಮ, ನಾವೇನು ಕೆಲಸ ಮಾಡ್ತೀವಿ ಸಾಕಾಗಲ್ಲ, ವ್ಯಾಯಾಮ ಮಾಡ್ಬೇಕು ಚೆನ್ನಾಗಿ. ಗೊತ್ತಾಯ್ತೇನ್ರಿ ಹೇಳಿದ್ದು?